ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್. ನಾನು ಚೇತನ ಎಸ್. ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ KPSC ಆಸ್ಪಿರೆಂಟ್ಸ್ ಈ ವಿಡಿಯೋ ನೋಡಲೇಬೇಕು. ಯಾಕಂದರೆ KPSC ನೇಮಕಾತಿಗಳ ಸುಗ್ಗಿ ನಡೆಸ್ತಾ ಇದೆ. ಅಂದರೆ ಬಹಳಷ್ಟು ಲೈನಲ್ಲಿದೆ. ಅದೇ ಥರ ಇನ್ನೊಂದಷ್ಟು ಎಕ್ಸಾಮ್ಸ್ಗೆ ಅವರು ಡೇಟು ಫಿಕ್ಸ್ ಮಾಡಿದ್ದಾರೆ. ಸೊ ಡೇಟ್ ಫಿಕ್ಸ್ ಆಗಿರೋ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಹಾಗೆ ಭಾಳಷ್ಟು ನೋಟಿಫಿಕೇಷನ್ಸ್ ಮುಂದಿನ ದಿನಗಳಲ್ಲಿ ಬರುವಂಥ ಚಾನ್ಸಸ್ ಇದೆ. ಸೊ ಆ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಟಾಪಿಕ್ಸಿಂದ ಬಹಳಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರೋವಂಥ ಚಾನ್ಸಸ್ ಇದೆ. ಹಾಗಾಗಿ ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತೇನೆ. ಹಾಗೆ ಈ ವಿಡಿಯೋಗೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ನೀವು ದಯವಿಟ್ಟು ತಪ್ಪದೆ ಶೇರ್ ಮಾಡಿ. ಇನ್ನು ಈ ವಿಡಿಯೋನ ಟಾಪಿಕಿಗೆ ಬಂದರೆ ನೋಡಿ, KPSC ಒಂದಷ್ಟು ಎಕ್ಸಾಮ್ಸ್ಗೆ ಡೇಟ್ನ ಫಿಕ್ಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ PDO ಎಕ್ಸಾಮ್ ಡೇಟ್ ಬಿಟ್ಟಿದೆ. ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ. ಓಕೆ, ಹಾಗೆ KEದು ಬಹಳಷ್ಟು ಎಕ್ಸಾಮ್ಸ್ ನಡೆಯೋದ್ರಲ್ಲಿ ಚಾನ್ಸಸ್ ಇದೆ. ಇನ್ನು ಕೆಲವು ಎಕ್ಸಾಮ್ಸ್ ಅಂದರೆ GPSTR ಬರೋ ಚಾನ್ಸಸ್ ಇದೆ. ಇವೆಲ್ಲ ಎಕ್ಸಾಮ್ಸ್ಗೆ ಏನಾಗುತ್ತೆ ಅಂದರೆ ಒಂದಷ್ಟು ಪೋರ್ಷನ್ನು ಕರ್ನಾಟಕ ಕರೆಂಟ್ ಅಫೇರ್ಸಿಂದ ಬರುತ್ತೆ. ಓಕೆನಾ, ಕೆಲವು GK ಕ್ವೆಶನ್ಸ್ ಬರುತ್ತೆ, ಇನ್ನೊಂದಷ್ಟು ಸ್ಟ್ಯಾಟಿಕ್ ಕ್ವೆಶನ್ಸ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ. ಸೊ ಹಾಗಾದರೆ ನೀವು ಕರ್ನಾಟಕಲ್ಲಿ KPSC ಅಥವಾ KEA ಎಕ್ಸಾಮ್ ಅಥವಾ ಈ ಎರಡೇ ಎಕ್ಸಾಮ್ ಅಂತ ಅಲ್ಲ, ನೀವೇನಾದರೂ ಕೋಆಪರೇಟಿವ್ ಎಕ್ಸಾಮ್ ಸಹ ಬರೀತಾ ಇದ್ದರೆ ಕರ್ನಾಟಕಲ್ಲಿ ನೀವು ಒಂದು ಉದ್ಯೋಗ ತಗೊಳ್ಬೇಕು ಅನ್ನೋದಿದ್ದರೆ ಕೆಲವು ಕರ್ನಾಟಕದ ಜನರಲ್ ಕ್ವೆಶನ್ಸ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸೊ ಈ ಒಂದಷ್ಟು ಟಾಪಿಕ್ ಲಿಸ್ಟ್ನ ನಾನು ಕೊಡ್ತೀನಿ. ನೀವು ಇದಕ್ಕೆ ಸಪ್ರೇಟ್ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಸಪ್ರೇಟ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡಾಗ ನಿಮಗೆ ರಿವಿಷನ್ ಈಸಿ ಆಗುತ್ತೆ. ಓಕೆ, ಸೊ ಬನ್ನಿ ಹಾಗಾದರೆ ಯಾವ್ಯಾವ ಟಾಪಿಕ್ಸ್ ಮೇಲೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕರ್ನಾಟಕ ನೋಂದಾಯಿತ ಭೌಗೋಳಿಕ ಸೂಚಕಗಳು. ಹೌದು, ಇದು GI ಟ್ಯಾಕ್ಸ್ ಆಫ್ ಕರ್ನಾಟಕ. GI ಟ್ಯಾಕ್ಸ್ ಆಫ್ ಕರ್ನಾಟಕ ಯಾವ್ದು ಇತ್ತೀಚೆಗೆ ಯಾವ್ದು ಬಂದಿದೆ, ದೇಶದಲ್ಲಿ ಅತಿ ಹೆಚ್ಚು GI ಟ್ಯಾಕ್ ಯಾವುದಕ್ಕೆ ಬಂದಿದೆ, ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಆಮೇಲೆ ಕರ್ನಾಟಕ ಬುಡಕಟ್ಟು ಜನಾಂಗಗಳು ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗಗಳು ಎಷ್ಟಿದೆ, ಯಾವ ಪ್ರದೇಶದಲ್ಲಿದೆ, ಅವ್ರ ಪಾಪ್ಯುಲೇಷನ್ ಏನು, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಯಾವುದು. ಓಕೆ, ಇದನ್ನು ನೀವು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಕರ್ನಾಟಕದ ಪ್ರಮುಖ ನೃತ್ಯಗಳು ಯಾವುದು. ಹೌದು, ಕರ್ನಾಟಕದಲ್ಲಿ ಯಾವುದು ನೃತ್ಯಗಳು ಇದೆ, ಯಾವುದು ಪಾಪ್ಯುಲರ್ ಆಗಿದೆ. ಓಕೆನಾ, ಅದರಲ್ಲಿ ಪಾಪ್ಯುಲರ್ ಯಾರಾದರೂ ಆರ್ಟಿಸ್ಟ್ ಇದ್ದರೆ ಅವ್ರು ಯಾರು, ಅಕಸ್ಮಾತ್ ಅವ್ರಿಗೇನಾದರೂ ರೀಸೆಂಟಾಗಿ ಅವಾರ್ಡ್ ಬಂದಿತ್ತಾ ಅಥವಾ ಯಾರಾದರೂ ತೀರ್ಕೊಂಡ್ರ ಅಂಥ ವಿಷಯಗಳನ್ನ ನೀವು ನೋಡಬೇಕು. ಆಮೇಲೆ ಕರ್ನಾಟಕದ ಪ್ರಮುಖ ಸಂಸ್ಥೆಗಳ ಅಧ್ಯಕ್ಷರು. ಹೌದು, ಇದು ಬಹಳ ಮುಖ್ಯವಾಗುವಂಥದ್ದು. ರೀಸೆಂಟ್ ಅಪಾಯಿಂಟ್ಮೆಂಟ್ಸ್. ಓಕೆನಾ, ಸೊ ರೀಸೆಂಟ್ ಅಂದರೆ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಲ್ಲ, ಒಂದು 3-4 ವೀಕ್ಸ್ ಮುಂಚೆ ಈ ಟಾಪಿಕ್ನ ನೀವು ಪ್ರಿಪೇರ್ ಆಗಿ, ಯಾಕಂದರೆ ಚೇಂಜ್ ಆಗ್ತಾನೇ ಇರುತ್ತೆ. ಹಾಗಾಗಿ ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ ಸಚಿವರುಗಳು. ಹೌದು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರಾಗಿದ್ದಾರೆ. ಓಕೆನಾ, ಹಾಗೆ ಯಾವ್ಯಾವ ಖಾತೆ ಯಾವ್ಯಾವ ಮಿನಿಸ್ಟರ್ಗೆ ಸಿಕ್ಕಿದೆ, ಅಕಸ್ಮಾತ್ ಯಾವುದಾದ್ರು ಮಿನಿಸ್ಟರ್ದು ಖಾತೆ ಚೇಂಜ್ ಆಗಿದೆಯಾ ಅದನ್ನು ನೀವು ನೋಡ್ಕೊಳ್ಬೇಕು. ಆಮೇಲೆ ಕರ್ನಾಟಕ ಗಡಿ ಹಂಚಿಕೆಗೊಂಡಿರುವ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು. ಇದು ನೇಬರಿಂಗ್ ಸ್ಟೇಟ್ಸ್ ಬಗ್ಗೆ, ಅಂದರೆ ನಮ್ಮ ಸುತ್ತಮುತ್ತ ಇರೋ ಸ್ಟೇಟ್ಸ್ ರಾಜ್ಯಪಾಲರು, CM ಯಾರು, ಅವ್ರದ್ದು ಅಟ್ಲೀಸ್ಟ್ ಜನರಲ್ ನಾಲೆಜ್ಗೆ ತಿಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಆಪ್ಷನ್ಸ್ ಏನಾದ್ರು ಕೊಟ್ಟರೆ ನಿಮಗೆ ಅಟ್ಲೀಸ್ಟ್ ಎಲಿಮಿನೇಟ್ ಮಾಡ್ಬೋದು. ಓಕೆ, ಆಮೇಲೆ ಕರ್ನಾಟಕದ ಪ್ರಮುಖ ಉತ್ಸವಗಳು ಕರ್ನಾಟಕದಲ್ಲಿ ಯಾವುದು ಪ್ರಮುಖ ಉತ್ಸವಗಳು, ಯಾವ್ಯಾವ್ದು ನಡೆಯುತ್ತೆ, ಯಾವ ಜಾಗದಲ್ಲಿ ನಡೆಯುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕದ ಪ್ರಮುಖ ಜಯಂತಿಗಳು. ಕೆಲವು ಕರ್ನಾಟಕ ಸ್ಪೆಸಿಫಿಕ್ ಜಯಂತಿಗಳಿರುತ್ತೆ. ಎಕ್ಸಾಂಪಲ್ ಕನಕ ಜಯಂತಿ, ಓಕೆನಾ, ವಾಲ್ಮೀಕಿ ಜಯಂತಿ. ಓಕೆ, ಸೊ ಅವ್ರದ್ದು ಏನಾಗುತ್ತೆ ಅಂದರೆ ಜಯಂತಿ ಯಾವ ದಿನ ನಡೆಯುತ್ತೆ ಅನ್ನೋದಕ್ಕಿಂತ ಅವರು ಆ ವ್ಯಕ್ತಿಯ ಜಯಂತಿಯ ಹಿನ್ನೆಲೆ ಕೇಳ್ಬೋದು. ಓಕೆ, ಇವಾಗ ಕನಕದಾಸರು ಎಲ್ಲಿ ಹುಟ್ಟಿದ್ದು, ಅವರು ಇಂಪಾರ್ಟೆಂಟ್ ವರ್ಕ್ಸ್ ಏನು, ಅದ್ರ ರಿಲೇಟೆಡ್ ಕೇಳ್ಬೋದು. ಆಮೇಲೆ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಗಳು ಎಷ್ಟಿದೆ, ಹೊಸದಾಗಿ ಯಾವುದೋ ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ದೀರಾ ಅಥವಾ ನೇಮ್ ಚೇಂಜ್ ಆಗಿದೆಯಾ ಯಾವುದಾದ್ರದ್ದು, ಅದರದ್ದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕರ್ನಾಟಕದ ಘಾಟುಗಳು. ಹೌದು, ಇವಾಗ ಬಹಳ ಮಳೆ ಬರ್ತಾ ಇದೆ, ಭಾಳಷ್ಟು ಕಡೆ ಭೂಕುಸಿತ ಆಗ್ತಿದೆ. ಕೆಲವು ಘಾಟ್ಗಳಲ್ಲಿ ಭೂಕುಸಿತ ಆಗಿರೋದನ್ನು ನಾವು ನ್ಯೂಸಲ್ಲಿ ಕೇಳ್ತಾ ಇದ್ದೀವಿ.
ಸೊ ಹಾಗಾಗಿ ಯಾವ ಘಾಟು ಯಾವ ಪ್ರದೇಶಕ್ಕೆ ಕನೆಕ್ಟಿವಿಟಿ ಕೊಡುತ್ತೆ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಆಮೇಲೆ ಕರ್ನಾಟಕದ ವಿಶ್ವವಿದ್ಯಾಲಯಗಳು, ಕರ್ನಾಟಕದಲ್ಲಿ ಎಷ್ಟು ಯೂನಿವರ್ಸಿಟೀಸ್ ಇದೆ, ಓಪನ್ ಯೂನಿವರ್ಸಿಟೀಸ್ ಎಷ್ಟಿದೆ, ಪ್ರೈವೇಟ್ ಎಷ್ಟಿದೆ, ಓಕೆನಾ. ಇಂಪಾರ್ಟೆಂಟ್ ಯೂನಿವರ್ಸಿಟೀಸು ಯಾವ್ದ್ಯಾವುದು ನೋಡ್ಕೊಳ್ಬೇಕು. ಆಮೇಲೆ ಕರ್ನಾಟಕದಿಂದ ಭಾರತ ರತ್ನ ಪುರಸ್ಕೃತರು. ಓಕೆ, ಇದರಲ್ಲಿ ನೀವು ಒಂದು ನ್ಯಾಷನಲ್ ಆಗಿ ಭಾರತ ರತ್ನ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಬೇಕು, ಕರ್ನಾಟಕದಿಂದ ಯಾರ್ಯಾರಿಗೆ ಬಂದಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಆಮೇಲೆ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು. ಹೌದು, ಈ ಕಿತ್ತೂರು ಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಎಚ್ ಕೆ ರೀಜನ್ಸಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಯಾರು ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಆಮೇಲೆ ಕರ್ನಾಟಕದಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು. ಇದು ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಯಾರ್ಯಾರು ಫೇಮಸ್ ಆಗಿದವರು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ನೋಡ್ಕೊಳ್ಬೇಕು. ಆಮೇಲೆ ಜ್ಞಾನಪೀಠ ಪ್ರಶಸ್ತಿಯ ಪಡೆದ 8 ಕನ್ನಡ ಸಾಹಿತಿಗಳು. ಹೌದು, 8 ಕನ್ನಡ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಅವ್ರು ಯಾರ್ಯಾರು ಅನ್ನೋದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಕರ್ನಾಟಕದ ಕವಿಗಳು ಮತ್ತು ಬಿರುದುಗಳು. ಹೌದು, ಇದು ಭಾಳ ಇಂಪಾರ್ಟೆಂಟು. ಓಕೆ, ಆಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತರ ಪಟ್ಟಿ. ರೀಸೆಂಟ್ ಕರ್ನಾಟಕ ರತ್ನ ಯಾರ್ಯಾರು ಕೊಟ್ಟಿತ್ತು, ಓಕೆ, ಮರಣೋತ್ತರವಾಗಿ ಕೊಟ್ಟಿತ್ತಾ ಅಥವಾ ಅವ್ರು ಜೀವಂತವಾಗಿರುವಾಗೆ ಕೊಟ್ಟಿತ್ತಾ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕ ರತ್ನ ಬರೀ ಏನು ಎಂಬ್ಲಮ್ ಕೊಡ್ತಾರಾ ಅಥವಾ ಏನಾದರೂ ಪ್ರೈಸ್ ಅಮೌಂಟ್ ಇದೆಯಾ, ಪ್ರತಿಯೊಂದು ಪ್ರಶಸ್ತಿಗೂ ಅದನ್ನು ನಾವು ನೋಡಬೇಕು. ಆಮೇಲೆ ಕರ್ನಾಟಕದ ಪ್ರಮುಖ ನಗರಗಳ ಅನ್ವರ್ತನಾಮ. ಓಕೆ, ಆಮೇಲೆ ಕರ್ನಾಟಕದ 4 ತುದಿಗಳು. ಹೌದು, ಕರ್ನಾಟಕದಲ್ಲಿ ಬಾರ್ಡರ್ಸ್ ಎಷ್ಟು, 4 ಸೈಡ್ಸಲ್ಲಿ ಯಾವ್ದ್ಯಾವ್ದಿದ್ದಾವೆ ಅನ್ನೋದು ನೋಡಬೇಕು. ಹಿಂದೂಸ್ತಾನಿ ವಾದ್ಯಗಳ ಮತ್ತು ಸಂಗೀತಗಾರರು. ಇದು ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡು. ನಾ ಹೇಳ್ದಂಗೆ ಯಾರಿಗಾದ್ರೂ ಅವಾರ್ಡ್ ಬಂದಿದೆ ರೀಸೆಂಟಾಗೆ ಅಥವಾ ಯಾರಾದರೂ ತೀರ್ಕೊಂಡಿದ್ರೆ, ಓಕೆನಾ, ಅವ್ರಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕಿದ್ರೆ ಅಂಥವ್ರು ಯಾರಾದರೂ ಇದ್ದರೆ ನೀವು ನೋಡ್ಕೊಳ್ಬೇಕು. ಇದು ಆಲ್ಮೋಸ್ಟ್ ಕರೆಂಟ್ ಅಫೇರ್ಸಲ್ಲೂ ಕವರ್ ಆಗುತ್ತೆ. ಓಕೆ, ಕರ್ನಾಟಕ ಸರ್ಕಾರ ನೀಡುವ ಪ್ರಮುಖ ಪ್ರಶಸ್ತಿಗಳು. ಕರ್ನಾಟಕ ರತ್ನ ಮಾತ್ರ ಅಲ್ಲ, ಬೇರೆ ಪ್ರಶಸ್ತಿಗಳಿದೆ, ಓಕೆನಾ, ಅದನ್ನು ನೀವು ನೋಡ್ಕೊಳ್ಬೇಕು. ಕರ್ನಾಟಕದ ಬೆಳೆಗಳ ವಿವರ. ಹೌದು, ನಾವು ಕರ್ನಾಟಕದಲ್ಲಿ ಎಷ್ಟು ಬೆಳೆ ಬೆಳಿತೀವಿ, ಯಾವ ಸೀಸನಲ್ಲಿ ಯಾವ ಬೆಳೆ ಬೆಳಿತೀವಿ, ಓಕೆನಾ, ಅದರದ್ದು ವೆರೈಟಿ ನಾವು ಯಾವುದು ಜಾಸ್ತಿ ಬೆಳೀತಾ ಇರೋದು. ಓಕೆ, ಇವಾಗ ಯಾವ ಭಾಗದಲ್ಲಿ ಎಷ್ಟು ಬೆಳೆಗಳನ್ನ ಬೆಳಿತೀವಿ, ಓಕೆ, ರೈಸ್ ಎಲ್ಲಿ ಜಾಸ್ತಿ, ತೊಗರಿ ಬೇಳೆ ಎಲ್ಲಿ ಜಾಸ್ತಿ, ವೆಜಿಟೇಬಲ್ಸ್ ಎಲ್ಲಿ ಜಾಸ್ತಿ, ಟೊಮೆಟೊ ಎಲ್ಲಿ ಜಾಸ್ತಿ, ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕು. ಆಮೇಲೆ ಜೈವಿಕ ಪ್ರಾಮುಖ್ಯತೆ ಪ್ರಮುಖ ಸಂಸ್ಥೆಗಳು. ಹೌದು, ಇದು ಯಾವ್ದ್ಯಾವುದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆಯೋ ಕರ್ನಾಟಕದಲ್ಲಿ, ಅಟ್ ದ ಸೇಮ್ ಟೈಮ್ ಜೈವಿಕ ಅಂದರೆ ಬಯೋ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವುದಿದೆ ಕರ್ನಾಟಕದಲ್ಲಿ. ಆಮೇಲೆ ಕರ್ನಾಟಕದಲ್ಲಿಯೂ ಪ್ರಮುಖ ಸಂಸ್ಥೆಗಳು. ಹೌದು, ಇವೆರಡು ಒಟ್ಟಿಗೆ ನೀವು ನೋಡ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ನಾನೊಂದಷ್ಟು ಟಾಪಿಕ್ಸ್ ಇನ್ನೂ ಆ್ಯಡ್ ಮಾಡ್ತೀನಿ. ಯಾವ್ದ್ಯಾವುದು ಅಂತ ಅಂದರೆ ಏನು, ಕರ್ನಾಟಕದಲ್ಲಿರುವ ನದಿಗಳು, ಅದರ ಉಗಮ ಸ್ಥಳ ಯಾವುದು, ಓಕೆನಾ, ಅದು ಎಲ್ಲಿ ಹೋಗಿ ಯಾವ ಸೀನ ಜಾಯಿನ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಪ್ರತಿಯೊಂದು ನದಿಗೂ ಒಂದು ಜಲಪಾತ ಯಾವುದಾದ್ರೂ ಇದ್ದರೆ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಓಕೆನಾ, ಯಾವ ಜಾಗದಲ್ಲಿ ಬರುತ್ತೆ ಅದು ಅಂತ. ಹಾಗೆ ಹೈಯೆಸ್ಟ್ ಯಾವ್ದು ಬರುತ್ತೆ ಅಂತ. ಅದ್ರ ಜೊತೆಗೆ ನೀವು ವೆಸ್ಟರ್ನ್ ಘಾಟ್ಸ್ನು ನೋಡ್ಕೊಳ್ಬೇಕು, ಓಕೆನಾ, ವೆಸ್ಟರ್ನ್ ಘಾಟ್ಸಲ್ಲಿ ಯಾವುದು ಹೈಯೆಸ್ಟ್ ಪೀಕು. ಓಕೆ, ಆಮೇಲೆ ಕರ್ನಾಟಕದ ನ್ಯೂ ಆ್ಯಪ್ಸ್ ಅಂದರೆ ಕರ್ನಾಟಕದಲ್ಲಿ ಯಾವುದಾದ್ರೂ ಆಡಳಿತ ಅಂದರೆ ಈ ಆಡಳಿತ ಸಂಬಂಧಕ್ಕೆ, ಓಕೆ, ಸೊ ಇದ್ರ ರಿಲೇಟೆಡ್ ಯಾವುದಾದ್ರೂ ಹೊಸ ಆ್ಯಪ್ಸ್ ಕರ್ನಾಟಕ ಸರ್ಕಾರ ತಂದಿದೆಯಾ, ಯಾಕಂದರೆ ಗ್ಯಾರಂಟಿ ಸ್ಕೀಮ್ಸ್ಗೆ ಆ್ಯಪ್ಸ್ ತಂದಿದೆ ಅಲ್ವಾ ಗೌರ್ಮೆಂಟು, ಅದೇ ಥರ ಯಾವುದಾದ್ರೂ ತಂದಿದೆಯಾ ಅಂತ. ಆಮೇಲೆ ಇನ್ನು ಎಕಾನಮಿ ರಿಲೇಟೆಡ್ ಕರ್ನಾಟಕ ಇಂಡಿಯಾಲಿ ಎಷ್ಟನೇ ಸ್ಥಾನದಲ್ಲಿದೆ, ನಮ್ಮದು ಕರ್ನಾಟಕ GDP ಎಷ್ಟು, ನಾವು ಸಾಲ ಎಷ್ಟು ಮಾಡ್ಕೋತಾ ಇದ್ದೀವಿ, ಓಕೆನಾ, ಹಾಗೆ ನಮ್ಮದು ಏನು ಫಿಸ್ಕಲ್ ಪಾಲಿಸಿ ಯಾವ ಥರ ಚೇಂಜ್ ಆಗಿದೆ ಈಗ ಅದನ್ನು ನೋಡ್ಕೊಳ್ಬೇಕು. ಇನ್ನು ಇತ್ತೀಚೆಗೆ ವಿಧೇಯಕಗಳು ಅಂದರೆ ಕರ್ನಾಟಕದಲ್ಲಿ ಸಪ್ರೇಟ್ ಏನು ರಾಜ್ಯಕ್ಕೆ ಸಂಬಂಧಿತ ವಿಧೇಯಕಗಳು ಯಾವ್ಯಾವ್ದು ಬರ್ತದೆ. ಯಾಕಂದರೆ ಇವಾಗ ಕರ್ನಾಟಕದಿಗರಿಗೆ ಏನು ಕನ್ನಡಿಗರಿಗೆ ಹೆಚ್ಚು ಅವಕಾಶ ಕೊಡಬೇಕು ಉದ್ಯೋಗದಲ್ಲಿ ಅನ್ನೋ ವಿಧೇಯಕ ತಂದರು. ಆಮೇಲೆ ವಾಪಸ್ ತೊಗೋತೀವಿ ಅಂತ ಇದ್ದಾರೆ, ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತ. ಸೊ ಈ ಥರ ಕಾಂಟ್ರವರ್ಸೀಸ್ ವಿಧೇಯಕಗಳು ಯಾವ್ದ್ಯಾವುದು ಕೆಲವು ಸಮಿತಿಗಳು ಬರ್ತಾ ಇದೆ, ಓಕೆನಾ, ವಿಧೇಯಕಗಳಿಗೆ ಸಂಬಂಧಪಟ್ಟಿದ್ದ ಸಮಿತಿ, ಮೈಷಿ ಸಮಿತಿ, ಯಾವ್ಯಾವ ಸಮಿತಿ ಅನ್ನೋದು ನೋಡ್ಕೊಳ್ಬೇಕು, ಓಕೆನಾ. ಆಮೇಲೆ ಕರ್ನಾಟಕದ ಏನು ಇದು ಏನು ವಾಟರ್ ಪವರ್ ಪ್ರಾಜೆಕ್ಟ್ಸು ಯಾವ್ದ್ಯಾವ್ದಿದ್ದಾವೆ, ಎತ್ತಿನ ಹೊಳೆ ಎಲ್ಲೆಲ್ಲಿಂದ ಬರುತ್ತೆ ಅದು ಕನೆಕ್ಷನ್ ಬರೋದು, ಎತ್ತಿನ ಹೊಳೆ ಎಷ್ಟು TMC ನೀರು. ಸೊ ಈ ಥರ ಟಾಪಿಕ್ಸ್ನ ನೀವು ಒಂದಷ್ಟು ನೋಟ್ಸ್ ಮಾಡಿಕೊಂಡು ನೀವು ಪ್ರಿಪೇರ್ ಆದರೆ KPSC ನಡೆಸುವಂಥ ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಒಟ್ಟಿಗೆ ಒಂದೇ ಕಡೆ ಇರುತ್ತೆ, ನೀವು ಮತ್ತೆ ಏನು ಸಪ್ರೇಟ್ ನೋಟ್ಸ್ ಮಾಡೋದಾಗಲಿ ರೆಫರ್ ಮಾಡೋದಾಗಲಿ ನಿಮಗೆ
ಇರೋದಿಲ್ಲ. ಯಾಕಂದರೆ ಭಾಳಷ್ಟು ಎಕ್ಸಾಮ್ಸ್ ಬರ್ತಾ ಇದೆ ಇವಾಗ. ಲ್ಯಾಂಡ್ ಸರ್ವರ್ ಎಕ್ಸಾಮ್ ಬರ್ತಾ ಇದೆ, ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಅಲ್ವಾ. ಸೊ ಇನ್ನು ಪಿ ಡಿ ಒ ಡೇಟ್ ಫಿಕ್ಸ್ ಆಗಿದೆ, ಪಿ ಡಿ ಒ ಫಿಕ್ಸ್ ಆಗಿದೆ, ಆಮೇಲೆ ಕೆ ಎಸ್ ಎಕ್ಸಾಮ್ ಫಿಕ್ಸ್ ಆಗಿದೆ. ಓಕೆ, ಸೊ ಇಷ್ಟು ಎಕ್ಸಾಮ್ಸ್ಗೆ ನೀವು ಟಾಪಿಕ್ಸ್ನ ನೋಡಿಕೊಂಡ್ರೆ ಭಾಳಷ್ಟು ಕ್ವೆಶನ್ಸ್ ಈ ಪೋರ್ಷನ್ಸಿಂದ ಬರೋ ಚಾನ್ಸಸ್ ಇದೆ. ಸೊ ತಪ್ಪದೆ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಈ ಟಾಪಿಕ್ಸ್ ಮೇಲೆ. ಹಾಗೆ ನಿಮಗೆ ಇಂಪಾರ್ಟೆಂಟ್ ಇನ್ನು ಸ್ಟ್ಯಾಟಿಕ್ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೋ ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ. ನನಗೆ ಇಷ್ಟು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಇನ್ನಷ್ಟು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನೀವು ಅದನ್ನು ಸಹ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋನಲ್ಲಿ ನಾವು ಭೇಟಿಯಾಗೋಣ. ಬಾಯ್.